ಪರ್ಮಿಟ್ ಇದ್ದದ್ದು. ಇದು ಬಾಗಲಕೋಟು ಏನು ಗುಜರಾತಿಗೆ ಹೋಗೋದು. ಸೊ ದಾರಿ ಮಧ್ಯದಲ್ಲಿ ಭರ್ತಿ ಹತ್ರ ಇದು ಪೊಲೀಸರು ಅಂತೇಳಿ ಒಂದು ಪ್ರೈವೇಟ್ ಕಾರಲ್ಲಿ ಅಡ್ಡ ಹಾಕ್ತಾರೆ. ಅಡ್ಡ ಹಾಕ್ಬಿಟ್ಟು ಗಾಡಿಯಲ್ಲಿದ್ದಂತ ಡ್ರೈವರು ಕ್ಲಿಯರೆನ್ಸ್ ಆ ಕಾರಲ್ಲಿನೇ ಕೂತ್ಕೊಂಡು ಆ ಟ್ರಕ್ಕನ್ನು ತಗೊಂಡು ಸೊಲ್ಲಾಪುರಿಗೆ ಹೋಗ್ತಾರೆ. ಸೊ ಸೊಲ್ಲಾಪುರಿಗೆ ಹೋಗ್ಬಿಟ್ಟು ಅದನ್ನ ಇವರಿಗೆ ಗೋಡಾವನ್ಸ್ಗಳು ಗೊತ್ತಿದೆ ಎಲ್ಲೆಲ್ಲಿ ಅಂತಂದ್ರೆ ಅಲ್ಲಿ ಮಾರಿದ್ದಾರೆ ಅದನ್ನ, ಅಕ್ಕಿಯನ್ನ. ಅದು ಕೂಡ ಇದೆ. ಮಾರಿಬಿಟ್ಟು ಅಲ್ಲಿ ದುಡ್ಡು ತಗೊಂಡಿದ್ದಾರೆ. ದುಡ್ಡು ತಗೊಂಡು ಅದನ್ನ ಟ್ರಕ್ಕನ್ನ ಅಲ್ಲೇ ಹೈವೇ ಮೇಲೆ ಬಿಟ್ಟು ಹೋಗಿದ್ದಾರೆ. ಇದೇ ಸೇಮ್ ಟೀಮ್ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೇ ರೀತಿಯಾದ ಒಂದು ಮಾಡಸ್ ಆಪರೇಂಡಿ ಮಾಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಸೊ ದ ಸೇಮ್ ಟೀಮ್ ಸ್ವಲ್ಪ ಜನ ಇಲ್ಲಿ ಲೋಕಲ್ ಬಿಜಾಪುರದವರು ಇದ್ದಾರೆ, ಅದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಇದ್ದಾರೆ. ಸೊ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಮೂವ್ಮೆಂಟ್ ಆಗಿತ್ತು ನಾವು ಗೊತ್ತಾಗುತ್ತೆ ಗೋಡಾವನ್ದಲ್ಲಿ. ಸೊ ಎನ್ ರೂಟಲ್ಲಿ ಈ ರೀತಿ ಮಾಡ್ತಾರೆ. ಸೊ ಈ ರೀತಿ ಮಾಡಿ ಕಾಗವಾಡದಲ್ಲಿನೂ ಕೂಡ ಒಂದಾಗಿತ್ತು, ಬಾಗಲಕೋಟದಲ್ಲಿ ಒಂದಾಗಿತ್ತು, ನಮ್ಮಲ್ಲಿ ಕೂಡ ಒಂದಾಗಿತ್ತು. ಸೊ ಈ ತಂಡವನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿತ್ತು. ಹೊಂಕಟ್ಟಿ ಹೊಂಗನಹಳ್ಳಿ ಎಂ.ಎ. ಹಳ್ಳಿ ಎಂ.ಎ. ಹಳ್ಳಿ ಎ.ಜೆ. ದೊಡ್ಡಮನಿ ಎಸ್.ಎಂ. ಬಿರಾದರ್ ಪಿಸಿ ಅವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಟರು ಅಂತಂತಂದ್ರೆ ಯಾರು ತಡೆದಿರ್ತಾರೆ ಅವ್ರ ಮೇಲೆ ಡೆಫಿನೆಟ್ಲಿ ವಿಲ್ ಟೇಕ್ ದ ಆಕ್ಷನ್. ಆ ರೀತಿ ನೈತಿಕ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ, ಅಧಿಕಾರನೂ ಇರಲ್ಲ. ಮಾಡದಂತ ಏನಾದ್ರು ಅವ್ರು ಬಂದು ಕಂಪ್ಲೇಂಟ್ ಕೊಟ್ರೆ 100% ಕ್ರಮ ತಗೊಳ್ಳಿ. ಅದು ಪೊಲೀಸರಿಗೆ ತಂದು ಮಾಹಿತಿ ಕೊಟ್ಟಿದ್ದಾರೆ, ತನ್ನ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಯಾರಿಗೆ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಂದ್ರೆ ಪೊಲೀಸರಿಗೆ ಇಂಟಿಮೇಟ್ ಮಾಡ್ತೀವಿ. ಸೊ ಅವರಾಗಿ ಕೂಡ ಯಾರು ಏನು ಮಾಡೋದು ಬೇಡ.